ಮಾಧ್ಯಮದ ಮುಂದೆ ಕೂತು ಮಾತನಾಡಿದಂತ ಪ್ರಶಾಂತ್ ಸಬ್ಬರ್ಗಿ ಅವರು ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ನಡುವಿನ ಡೈವರ್ಸ್ ವಿಚಾರ 1 ವರ್ಷದ ಮುಂಚೆನೆ ನನಗೆ ಗೊತ್ತಿತ್ತನ್ನುವಂತ ಮಾತನ್ನ ಇದೀಗ ತಿಳಿಸಿದ್ದಾರೆ. ನಿವೇದಿತಾ ಕುರಿತಾಗಿ ಕೆಲವೊಂದಿಷ್ಟು ವಿಚಾರಗಳನ್ನು ಕೂಡ ಕ್ಯಾಮ್ರಾ ಮುಂದೆ ಬಹಿರಂಗ ಪಡಿಸಿದ್ದಾರೆ ಪ್ರಶಾಂತ್ ಸಬ್ಬರ್ಗಿ ಅವರು. ಚಂದನ್ ಶೆಟ್ಟಿ ನನ್ನ ಆತ್ಮೀಯ ಗೆಳೆಯ, ಆತ ಬಿಗ್ ಬಾಸ್ ಸ್ಪರ್ಧಿ ಕೂಡ ಅಷ್ಟೇ. ನಾವಿಬ್ರು ಕೂಡ ವಿದ್ಯಾರ್ಥಿನಿ ಎಂಬ ಒಂದು ಸಿನಿಮಾದಲ್ಲಿ ಒಟ್ಟಿಗೆ ನಡೆಸಿದ್ದೇವೆ. ಸಿನಿಮಾ ನಾಯಕ ಚಂದನ್ ಮತ್ತು ನನ್ನದು ಪೊಲೀಸ್ ಪಾತ್ರ. ನಾವಿಬ್ರು ಒಟ್ಟಿಗೆ 15 ದಿವಸಗಳ ಕಾಲ ಶೂಟಿಂಗ್ ಅನ್ನ ಸಹ ಮಾಡಿದ್ದೇವೆ, ಫೈಟಿಂಗ್ ಸಹ ಮಾಡಿದ್ದೇವೆ. ಇದರೆಲ್ಲದರ ನಡುವೆ ಚಂದನ್ ನನಗೆ ತುಂಬಾನೇ ಆತ್ಮೀಯ. ಆದ್ರೆ ಒಂದು ವಿಚಾರ ಕೇಳಿ ನನಗೆ ತುಂಬಾನೇ ಶಾಕ್ ಆಗಿದ್ದು ಕೂಡ ನಿಜ. ಬಹಳಷ್ಟು ರೀತಿಯಲ್ಲಿ ಆಲೋಚನೆಗಳು ಮತ್ತೆ ಮಾತುಗಳು ಕೂಡ ಕೇಳಿ ಬರುತ್ತೆ. ಜೊತೆಗೆ ಚಂದನವನದ ಕ್ಯೂಟ್ ಕಪಲ್ ಅನ್ಸ್ಕೊಂಡಿದ್ರು ಚಂದನ್ ನಿವೇದಿತಾ. ಮನಸ್ಸಿಗೆ ತುಂಬಾನೇ ಬೇಸರ ಆಯಿತು. ಜೊತೆಗೆ ಫ್ಯಾನ್ಸ್ ಗಳಿಗೆ ಎಷ್ಟರ ಮಟ್ಟಿಗೆ ಆಘಾತವಾಗಿರ್ಬೋದು ಅಂತ ಪ್ರಶಾಂತ್ ಸಬ್ಬರ್ಗಿ ಅವರು ಪ್ರಶ್ನೆ ಮಾಡಿರ್ತಾರೆ. ಈ ಒಂದು ಶಾಕ್ 1 ವರ್ಷದ ಮುಂಚೆನೆ ನನಗೆ ಗೊತ್ತಿತ್ತು, ನನಗೆ ತಿಳಿದಿತ್ತು. ಇದೇನು ನನಗೆ ಹೊಸದಲ್ಲ. 2018ರ ಒಂದು ಮೈಸೂರಿನ ಯುವ ದಸರಾ ಕಾರ್ಯಕ್ರಮದಲ್ಲಿ, ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ, ರಾಜ್ಯ ಸರ್ಕಾರದ ಹಣದಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಚಂದನ್ ನಿವೇದಿತೆಗೆ ಪ್ರಪೋಸ್ ಮಾಡಿದ್ದು, ಅದಕ್ಕೆ ನಾನೇ ಧಿಕ್ಕಾರ ಹಾಕಿದ್ದೆ. ಜೊತೆಗೆ ನಾನೇ ಕಂಪ್ಲೇಂಟ್ ಸಹ ಕೊಟ್ಟಿದ್ದೆ. ಆದ್ರೆ ನನಗೆ ಚಂದನ್ ಉತ್ತಮವಾದಂತಹ ಸ್ನೇಹಿತ. ನನಗೆ ಬಹಳಷ್ಟು ವಿಚಾರಗಳು ಕೂಡ ಕೇಳಿ ಬಂದಿತ್ತು. ವಿದ್ಯಾರ್ಥಿನಿ ಎಂಬ ಒಂದು ಸಿನಿಮಾ ಇದೇ ತಿಂಗಳ ಅಂತ್ಯದಲ್ಲಿ ಬಿಡುಗಡೆ ಆಗುತ್ತಿದೆ. ಈ ಚಿತ್ರದಲ್ಲಿ ಚಂದನ್ ನಾಯಕರಾಗಿದ್ದಾರೆ. ಪ್ರೆಸ್ ಮೀಟ್ಗೂ ಕೂಡ ಬರಲಿಲ್ಲ. ಆಗ್ಲೇ ನನಗೆ ಗೊತ್ತಾಯಿತು. ಯಾರೇ ಕರೆ ಮಾಡಿದ್ರು ಕೂಡ ಚಂದನ್ ನಾಟ್ ರೀಚಬಲ್ ಮಾಡ್ಕೋತಿದ್ರು, ನಾಟ್ ಆನ್ಸರಬಲ್ ಕೂಡ ಆಗ್ತಾ ಇದ್ರು. ಇದರಿಂದಾಗಿ ನನಗೆ ಭಯ ಇದ್ದಿದ್ದು ಇವತ್ತು ನಿಜ ಆಯ್ತು. 6 ತಿಂಗಳ ಹಿಂದೆ ಅಷ್ಟೇ ನನಗೆ ಒಂದು ವಿಚಾರ ಕೂಡ ಬಂದಿತ್ತು. ನಾನು ಚಂದನ್ ಶೆಟ್ಟಿಗೆ ಮುಂಚೆನೆ ಹೇಳಿದ್ದೆ, ಸಾಕಷ್ಟು ರೀತಿಯಲ್ಲಿ ಸ್ವಲ್ಪ ಕರೆಕ್ಟ್ ಆಗಿ ನಿವೇದಿತಾ ಅವರನ್ನ ನೋಡಿಕೋ, ನನಗೆ 3ನೇ ವ್ಯಕ್ತಿ ಕಡೆಯಿಂದ ಒಂದು ನ್ಯೂಸ್ ಬಂದಿದೆ ಹಾಗೆ ಹೀಗೆ ಅಂತೆಲ್ಲ ಪ್ರಶಾಂತ್ ಸಬ್ಬರ್ಗಿ ಅವರು ಮುಂಚೆನೆ ಚಂದನ್ ಅವರಿಗೆ ಎಚ್ಚರ ಕೂಡ ವಹಿಸಿದ್ರಂತೆ. ಆದ್ರೆ ಎಲ್ಲವೂ ಕೂಡ ಕೈ ಮೀರಿ ಹೋಯ್ತು.